ಅಲ್ಲಿ ಜಿಂಕೆ ನೋಡಿ ನಂತರ ಇದೆ, ಎಷ್ಟು ಕ್ಯೂಟ್ ಆಗಿದೆ. ಆನೆ ಮರಿ ನೋಡ, ನಾನೇ ಬೆಳ್ಳಗಿದ್ದೀನಿ. ಬನ್ನಿ ಗಾಯತ್ರಿ ನೋಡಿ ಏನ್ ಅನಿಸ್ತು? ಇನ್ನು ನೀವು ನೋಡಿಲ್ಲ, ಇನ್ನೇನ್ ಹೇಳ್ತೀರಾ? ನನ್ ಗಾಯತ್ರಿ ನೋಡಿ ಅನ್ಸಿತ್ತು ಒಂದೇ, ಅವ್ರ ಮಗಳ ಜೊತೆ ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಖುಷಿ ನೋಡಿ. ಮಗಳು ಬಂದಿದ್ರು, ನಿಮ್ಮ ಅಜ್ಜಿ ನೋಡಿ ಏನ್ ಅನ್ಸ್ತು ನಿಮ್ಗೆ? ಇನ್ನ ಅತಿ ಹಿರಿಯ ಅಜ್ಜಿ. ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ತಾನೇ. ಹಾಯ್ ಫ್ರೆಂಡ್ಸ್. ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ RC ಯೂಟ್ಯೂಬ್ ಚಾನಲ್. ನಾನು ರೂಪಾ ಚಂದ್ರು. ಇವತ್ತು ನಾವು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೋಗ್ತಾ ಇದ್ದೀವಿ. ಬನ್ನೇರ್ಘಟ್ಟ ಅಂದ ತಕ್ಷಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ, ಸಾವಿತ್ರಮ್ಮ ಎನ್ನುವಂತಹ ಮಹಿಳೆ ಸುಮಾರು 20 ವರ್ಷದಿಂದ ಅಲ್ಲಿನ ಮರಿಗಳನ್ನ ಸಾಕಿ ಸಲಹಿ ಪೋಷಣೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಸೊ ಅದನ್ನು ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಜನ ಇಲ್ಲ ತುಂಬಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ತುಂಬಾ ಅಪ್ರಿಶಿಯೇಟ್ ಗಳನ್ನ ಮಾಡ್ತಾ ಇದ್ರು. ಇವತ್ತು ನಾವು ಮತ್ತೆ ಅದೇ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಗಾಯತ್ರಿ ಎನ್ನುವಂತಹ 87 ವರ್ಷದ ಆನೆಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. 1968ರಲ್ಲಿ ಇದನ್ನ ನಾಗರಹೊಳೆಯಲ್ಲಿ ಸೆರೆ ಹಿಡಿಯಲಾಯ್ತಂತೆ. ಆದ್ರೆ ಈಗ ಆ ಆನೆಗೆ ಕಿವಿ ಕೇಳ್ತಾ ಇಲ್ಲ, ಕಣ್ ಕಾಣ್ತಾ ಇಲ್ಲ, ಹಲ್ಲಿಲ್ಲ. ಆದ್ರೆ ಆ ಆನೆಯನ್ನ ಪಾಲನೆ ಪೋಷಣೆ ಮಾಡುವಂತ ನಿಟ್ಟಿನಲ್ಲಿ ಬನ್ನೇರುಘಟ್ಟ ಉದ್ಯಾನವನದ ಎಲ್ಲಾ ಸಿಬ್ಬಂದಿಗಳು ಕೂಡ ಮುಂದಾಗಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಹೇಗಿದೆ ಗಾಯತ್ರಿ, ಏನ್ ಮಾಡ್ತಾ ಇದ್ದಾಳೆ, ಹಾಗೆ ಈಗ ಯಾವ ಸ್ಥಿತಿಯಲ್ಲಿದ್ದಾಳೆ, ಇದೆಲ್ಲ ಹಾಗೆ ಕೆಲವೊಂದಿಷ್ಟು ಗಾಯತ್ರಿ ಬಗ್ಗೆ ಮಾಹಿತಿಯನ್ನ ಕೂಡ ನಾನು ನೋಡ್ತಾ ಹೋಗ್ತೀನಿ. ನಂತರ ಭೇಟಿ. ಹಾಯ್ ಹಾಯ್ ಹಾಯ್. ಅದ್ ನೋಡಲಿ ಬರ್ತೀನಿ, ಕಾರಲ್ಲಿ ಹಾಕ್ತೀನಿ. ಒಳಗಡೆ ಪಾರ್ಕ್ ಮಾಡಿ ಬನ್ನಿ. ದೇವಸ್ಥಾನ ಇದ್ರ ನಡುವೆ ನೋಡಿ. ಓಕೆ ಓಕೆ. ದೇವಸ್ಥಾನ ನಡುವಿಂದ ಹೋಗಿ ಆಗಿದೆ. ಎಸ್, ನೀವು ಬಂದ ತಕ್ಷಣ ಮೊದಲಿಗೆ ದೇವಸ್ಥಾನ ಕಾಣುತ್ತೆ. ಸುಮಾರು ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ, ದಿನನಿತ್ಯಲ್ಲಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನೀವು ಪಾರ್ಕ್ ಮಾಡ್ಬೇಕಾಗುತ್ತೆ ಗಾಡಿಲಿ ಬಂದ್ರೆ. ಸಾರಿ, ಇದು ಪ್ರೆಸ್ ಅವ್ರಿಗೆ ಮಾತ್ರ. ನಾನೇ ಮಿಸ್ಟೇಕ್ ಮಾಡಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ಅಷ್ಟೇ ಕರೆಕ್ಟ್. ನೀನೇ ನಂಗೆ ಹೇಳ್ಕೊಟ್ಟಿದಂತೆ. ಎಲ್ಲಿ ಈಗ ಹೇಳಿ, ನೀವು ಗಾಯತ್ರಿ ಬಗ್ಗೆ ಹೇಳಿ. ನೋಡಿ, ಇವರೆಲ್ಲ ನಮ್ಮ ಕೊಲೀಗ್ಸ್. ಸೊ ಫೈನಲಿ ಈಗ ನಾವೆಲ್ಲ ನೋಡಿ, ಇವರೆಲ್ಲ ನಮ್ಮ ಮೀಡಿಯಾ ಕೊಲೀಗ್ಸ್. ಹಾಯ್ ಮಾಡಿ, ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಮಾಡ್ತವ್ರು ನೋಡಿ. ಸೊ ಗಾಯತ್ರಿ ನೋಡಕ್ ಹೋಗ್ತಿದೀವಿ. ಅವ್ರು ನೋಡಿ ಸರ್ ಕರ್ಕೊಂಡು ಹೋಗ್ತಿರಲ್ಲ. ಓಕೆ ಫೈನ್. ಸೊ ಗಾಯತ್ರಿ ತೋರಿಸ್ತೀವಿ ಬನ್ನಿ. ಸರ್ ಯಾವ ಊರು ನಿಮ್ದು? ಇದೇ ಊರಾ? ಅಂದ್ರೆ ಇಲ್ಲೇ ಬನ್ನೇರ್ಘಟ್ಟನೆ. ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ಇಲ್ಲಿ? 12 ವರ್ಷನಾ? ಈಗ ಸೀಗೆಘಟ್ಟೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದನಾ? ಮಲಗ್ಬಿಟ್ಟಿದಲ್ವಾ? ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಬಿಡಿ. ಎಲ್ಲ ನಮ್ಮನ್ನೇ ನೋಡ್ತಿದ್ದಾವೆ. ಸಾರಿ, ನಿಮ್ಮನ್ನ ಮಾರ್ನಿಂಗ್ ಒಳ್ಳೆ ಅದೇ ಮೂಮೆಂಟ್ ಅಲ್ಲ ಕೊಡಿ ಸರ್. ಎಷ್ಟು ಚೆನ್ನಾಗಿ, ವಾವ್, ಇದು ಎಷ್ಟು ಚೆನ್ನಾಗಿ ನಿಂತಿದೆ ನೋಡು. ಟಾಟಾ. ಏನ್ ನೋಡ್ತಿದ್ದೀರಾ ಅಜ್ಜಿ? ಜಿಂಗೆ ನೋಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಿ ಮೋಸ್ಟ್ಲಿ ನೋಡಿ ಏನು ಅನಿಸ್ತಿದೆ. ನಮ್ಮ ಸಂಬಂಧಿಕರು ಗಾಡಿ ಈಗ ಬಂದು ಸಪೋರ್ಟ್ ತಗೊಂಡ್ರೆ ಅಣ್ಣ ತಮ್ಮನು ಸಂಬಂಧಿಕರು. ಕಾರು ಶೇಕ್ ಆಗುತ್ತಲ್ಲ, ನಿಮ್ಮ ಸಂಬಂಧಿಕರು ಇದ್ದಾರೆ. ಅದಕ್ಕೆ ನಿಮ್ಮನ್ನ ಯಾರು ನಿಮ್ಮ ಸಂಬಂಧಿಕರು ಯಾರು ನೋಡಕ್ ಗೊತ್ತಾಯ್ತು ಬನ್ನಿಲ್ಲ. ಅಲ್ಲಿ ಬನ್ನಿ, ಅದ್ರ ಕಲೆ ತುಡಿಸ್ತೀನಿ ನಿಮ್ಮನ್ನ. ನಿಮ್ಮ ಸಂಬಂಧಿಕರಿಗೆ ಸ್ವಲ್ಪ ಕಷ್ಟ ಸಿಕ್ಕ. ಯಾವ್ದು ಜಿ? ನೀವು ಪಾರಿವಾಳ ನೋಡೇ ಇಲ್ವಾ ಅದನ್ನ? ಈ ಪಾರಿವಾಳ ತೋರ್ಸೋದಕ್ಕೆ ನನಗೆ ಅಲ್ಲಿ ಜಿಂಕೆ ನೋಡಿ ನಂತರ ಇದೆ, ಎಷ್ಟು ಕ್ಯೂಟ್ ಆಗಿದೆ. ಆನೆ ಮರಿ ನೋಡ, ಇಲ್ಲಿ ನೋಡ ಆನೆ ಮರಿ ಕಾರಲ್ಲಿ ನೋಡ. ಹೌದಾ? ಒಳಗಡೆ ಬಿಡಿಸ್ಬಿಟ್ಟು ಬಂದ್ವಿ ಪ್ರಜಾವಾಣಿಯವರು. ಅವ್ರಿಗೆ ಸಿಕ್ಕಿಲ್ಲ ಅಂತೆ, ಮಧ್ಯಾಹ್ನದವರೆಗೂ ಬರ್ಲಿಲ್ಲ ಅಂತೆ. ಗಾಯತ್ರಿ ಕಾಡೊಳಗೆ ಹೋಗ್ಬಿಟ್ಟಿತ್ತಂತೆ. ಅದೇ ಕರೆಕ್ಟ್, ಗಾಯತ್ರಿ ಸಿಗ್ಲಿಲ್ಲ. ಇದೇನದು ಅಂತೂ ಇಂತೂ ಫೈನಲಿ ಕಟ್ಟೆಗೆ ಬಂದಿದೀವಿ. ನೋಡಿ ಇಲ್ಲಿ ಆನೆ ಕಾಣಿಸ್ತಾ ಇದೆ. ಆಡ್ಬೇಡ, ಅದು ಯಾರಾದ್ರೂ ಓಪನ್ ಮಾಡ್ತಾರ? ಆನೆಲ್ಲ ದಿಪ್ಪು ನೋಡಿ ವಿಡಿಯೋ ಮಾಡ್ತಿದ್ದಾರೆ ನಮ್ಮ ಕ್ಯಾಮ್ರಾಮನ್. ಸೊ ಫೈನಲಿ ಗಾಯತ್ರಿ ತೋರಿಸ್ತೀನಿ ಬನ್ನಿ. ರೆಡಿ ಆಗ್ತಾ ಇದ್ದಾಳೆ.
ಬನ್ನಿ ಗಾಯತ್ರಿ ನೋಡಿ ಏನು ಅನಿಸ್ತು ಆ ಇನ್ನು ನೀವು ನೋಡಿಲ್ಲ ಇನ್ನೇನು ಹೇಳ್ತೀರಾ ಮನು ಆನೆಲ್ಲ ವಿಡಿಯೋ ಮಾಡ್ತಿದ್ದಲ್ಲ. ಹೌದೌದು, ನನ್ ಗಾಯತ್ರಿ ನೋಡಿ ಅನ್ಸಿತ್ತು ಒಂದೇ, ಅವ್ರ ಮಗಳ ಜೊತೆ ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಖುಷಿ ಆಯ್ತು. ನಡಿ ಸುಮ್ಮನೆ ನಿನಗಿದೆ. ನೀವೆಂತ ನಗ್ತಿದ್ದೀರಾ? ನಿಮ್ಮನ್ನ ನಡೀರಿ, ಅಲ್ಲಿ ಆನೆಕಲ್ ತುಳಿಸ್ಲಿಲ್ಲ ಅಂದ್ರೆ ಕೇಳಿ ಇವತ್ತು. ಸೊ ಫೈನಲಿ ಗಾಯತ್ರಿ ತೋರಿಸ್ತೀನಿ ಬ್ರೋ. ಹೇಗೆ ಕಾಣಿಸ್ತಿದೆ? ಓಕೆ, ತೋರ್ಸೋಣ ಅಲ್ವಾ? ನಮ್ಮ ಯಾರ್ಯಾರು ನಮ್ಮ RC ಯೂಟ್ಯೂಬ್ ಚಾನಲ್ ನೋಡ್ತಾರೋ ಅವ್ರಿಗೆಲ್ರಿಗೂ ಗಾಯತ್ರಿ ತೋರ್ಸೋಣ ಅಲ್ವಾ? ತೋರಿಸಿ. ನೋಡಿ 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 ಬಂತು. 80 ವರ್ಷ ಮೇಲೆ 87 ಬ್ರೋ ಏಜ್ ಗಾಯತ್ರಿಗೆ. ಇದೇ ಗಾಯತ್ರಿ. ವಾವ್ ಸರ್, ಕಿವಿ ಕೇಳೋದಿಲ್ವಾ ಇದಕ್ಕೆ? ಜೋರ ಮಾತಾಡ್ಬೇಕೇನು? ಕಣ್ಣು ನೋಡಿ ಬ್ರೋ, ಏನು ಸಕ್ಕದಾಗಿ ಕಾಣಿಸ್ತಿದೆ. ಪಟಾಕಿ ಆಡ್ಸಿದ್ರು ಕೇಳಲ್ವಾ? ಹೆಸರೇನು ಸರ್ ಅವ್ರದ್ದು? ರಾಜ ಅಂತನಾ? ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಸರ್ ಅವರು? 22. 2002 ಇದನ್ನ ತಗೊಂಬಂದಿದ್ದು ಗಾಯತ್ರಿ. ಹಾಂ, ಫುಲ್ ಹೋಗಿದೆಯಾ? ಎಷ್ಟು ನೀಟಾಗಿ ಮಣ್ಣು ಉದುರಿಸ್ಕೊಡ್ತಿದ್ದಲ್ಲ ಅದು. ಏನು ತಿನ್ನುತ್ತೋ ಹಾಂ, ಅದಂಗೆ ಲದ್ದಿ ಹಾಕತ್ತೆ, ಜೀರ್ಣ ಆಗಲ್ಲ. ಜೀರ್ಣ ಆಗಲ್ಲ ಅಲ್ಲಿಲ್ಲ, ಓ ಬರೀ ನುಂಗದಷ್ಟೇ. ಸ್ವಲ್ಪ ಹಂಗೆ ಮಾಡ್ಬಿಟ್ಟು ಓಡಾಡಕ್ಕಲ್ಲ. ಕರ್ಕೊಂಡು ತಗೊಂಡ್ರೆ ಆಯ್ತು. ಹೇಗೆ ಅನಿಸ್ತು ಗಾಯತ್ರಿ ನೋಡಿ? ಸೂಪರ್ ಅಲ್ಲ? ಅದ್ ನೋಡಿ, ಬಟ್ ಬೇಜಾರೇನೇಳಿ ಕಣ್ಣಿಲ್ಲ. ಏನಂದ್ರೆ ಅದನ್ನ ಆದ್ರೂ ಆಹಾರ ಯಾವ ತರ ತಿನ್ಬೇಕು ಅದಕ್ಕೆ ಅಲ್ಲಿಲ್ಲ ಅಂತೆ ಮೈನು. ಅಲ್ಲಿಲ್ಲ, ಬಟ್ ಆದ್ರೂ ಆಹಾರ ಹೆಂಗ್ ತಿನ್ಬೇಕು ಅದನ್ನ ತಿಳ್ಕೊಂಡೈತೆ. ಸೂಪರ್ ಅಲ್ಲ? ಎಲ್ಲೋ ಫಿದಾ ಅಲ್ಲ? ನಿಮ್ಗಿಂತ ನಾನೇ ಬೆಳ್ಳಗಿದ್ದೀನಿ. ಇಲ್ಲಿ 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 ಕಟ್ಟಪ್ಪ ಅಲ್ಲ, ಇಲ್ಲಿ ಎಷ್ಟು ಬೆಳಗಿದ್ದೀನಿ. ನಿಮ್ಗದ ಕಲರ್ ಇದೆ ಸಾಯಿಸ್ತೀನಿ ಸುಮ್ಮನೆ ನೋಡ್ರಿ, ನಿಮ್ಗದ ಕಲರ್ ಇದೆ ಇಲ್ಲಿ. ಎಲ್ಲ ಕಾಳಿದೆ. ಓಕೆ, ಏನು ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಕುಚ್ಚಲಕ್ಕಿ, ಆಮೇಲೆಲ್ಲ ಬೇರೆ ಮಿಕ್ಸ್ ಎಲ್ಲ ಬೆಂದೋಗ್ಬಿಟ್ಟವೆ. ಸಿರಿಧಾನ್ಯ ಅಂತೀವಲ್ಲ, ಸಿರಿಧಾನ್ಯ ಕೊಡ್ತೀರಾ? ಸಿರಿಧಾನ್ಯ, ಈರುಳ್ಳಿ ಎಲ್ಲ. ಈ ಮುದ್ದೆ ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಏನಾನ ಮಿಕ್ಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ, ಸ್ವಲ್ಪ ಗಟ್ಟಿ ಆಗಬೇಕು. ಟೋಟಲ್ ಎಷ್ಟು ಕೆಜಿ ಕೊಡ್ತೀರಾ ಸರ್? ಲೆಕ್ಕ ಇಲ್ವಾ? ಕೆಜಿ ಲೆಕ್ಕ ಇಲ್ಲ. ಈಗ ಆಕ್ಚುಲಿ ಇದು ತುಂಬಾ ಬರುತ್ತೆ. ಓಕೆ, ಇದು ತುಂಬಾ ಬರುತ್ತೆ. ಅಲ್ಲೊಂದು ಮರಿ ಇದೆ, ಆ ಮರಿ ಸ್ವಲ್ಪ ವೀಕ್ ಆಗಿತ್ತು, ಸ್ವಲ್ಪ ಅಲ್ಲಿ ಕೊಡಿಸ್ತಾ ಇದೀನಿ. ಮಾಡ್ತೀರಾ? ಓ, ಟೇಸ್ಟ್ ಮಾಡಿ ಪ್ರಾಣಿಗಳಿಗೆ ಕೊಡ್ತೀರಾ? ಹೆಂಗ್ ಮಾಡ್ತೀವೋ ಅದೇ ತರ ನೀಟಾಗಿ ಮಾಡೋದು. ಉಪ್ಪು ಮಾತ್ರ ಹಾಕೋದು, ಖಾರ ಗಿರ ಹಾಕಲ್ಲ. ಖಾರ ಹಾಕಲ್ಲ, ಬರೀ ಉಪ್ಪು ಅಷ್ಟೇ. ಬಿಸಿ ಬಿಸಿದೇ ತಗೊಬಂದು ಕೊಡೋದ ಸರ್? ನಿಧಾನಕ್ಕೆ. ಓಕೆ, ಅದಕ್ಕೆ U500 ಬಿಟ್ಟು ನಾನು ಬಿಸಿಲಲ್ಲಿ ತಗೊಳ್ಳಲ್ಲ ನಾನು. ಇದೆ ಅಲ್ಲೇ ತಗೊಂಡು ಹೋಗೋಣ. ನಮ್ದ್ರಲ್ಲಿ ಆಪ್ಷನ್ ಇಲ್ಲ, ಅದಕ್ಕೆ ನಿಧಾನವಾಗಿ ಮಾಡಬೇಕು. ಈ ಬಾಯಿ ಹತ್ರ ಬಾ. ಬಾರ್ ನೀನು. ಗಾಯತ್ರಿ ಅಂತ ಕೇಳಿ 18 ರಿಂದ 20.
ರೀಲ್ಸ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಹಾಂ ಕರೆಕ್ಟ್, ರೀಲ್ಸಲ್ಲಿ. ಒನ್ ಮೋರ್. ಫೈನಲಿ ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಇಂತೂ ಕೂಡ ಕಾಡಮ್ಮ ಗಾಯತ್ರಿಯನ್ನು ನಾನು ನಿಮಗೆ ತೋರಿಸ್ದೆ. ಅಂದರೆ ಸುಮಾರು 87 ವರ್ಷ ಆಗಿದೆಯಂತೆ. ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ತಿದ್ದಾರೆ ಆನೆನ. ಅಂದರೆ ರಾಜ್ಯಕ್ಕೆ ಹಿರಿಯಜ್ಜಿ ಅಂತ ಹೆಸರು ತಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಸ್ವಲ್ಪ ಸೇಫಾಗಿ ಕಾಪಾಡ್ಕೊಂಡು ಬರ್ತಿದ್ದಾರೆ. ಸೊ ನೀವು ಕೂಡ ನೋಡಿದ್ರಿ, ರಾಜ್ಯಕ್ಕೆ ಹಿರಿಯಜ್ಜಿ ಅಂತಂದರೆ ನೀವೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಫಸ್ಟು ನಾಗರಹೊಳೆ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಸಿಕ್ತಂತೆ. ಅದಾದ ನಂತರ 67 ವರ್ಷನ 66 ವರ್ಷ ಇದ್ದಾಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಕರ್ಕೊಬಂದಿದ್ದು. ಸೊ ನೀವು ಏನಾದರೂ ಅಕಸ್ಮಾತ್ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಬಂದರೆ ಒಮ್ಮೆ ಭೇಟಿ ಕೊಡಿ. ಹಾಗೆ ಆನೆಯನ್ನು ನೋಡಿ. ತುಂಬ ವಯಸ್ಸಾಗಿರುವಂಥ ಹಿನ್ನೆಲೆಯಲ್ಲಿ ಪಾಪ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಅದಕ್ಕೆ ಹಲ್ಲು ಕೂಡ ಇಲ್ಲ. ಆಹಾರನ ಭಾಳ ಜಾಸ್ತಿ ಬೇಯಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅಕಸ್ಮಾತ್ ನೀವು ಏನಾದರೂ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಬಂದರೆ ಒಂದು ಸತಿ ಗಾಯತ್ರಿ ಭೇಟಿ ಮಾಡಿ ಹೋಗಿ.